ಮಿನಿಮಮ್ 350ರಿಂದ 400 KAS ಪೋಸ್ಟ್ ಕಾಲ್ ಮಾಡ್ತೀವಿ. ಮತ್ತೆ ಕಾಲ್ ಮಾಡಿದ್ಮೇಲೆ ನಿಮ್ಗೆ ಬರೀ 2 ತಿಂಗಳ ಟೈಮ್ ಇರುತ್ತೆ. ನಾವೀಗ ಡಿಸೆಂಬರ್ ಕಾಲ್ ಮಾಡಿದ್ವಿ ಅನ್ಕೊಳ್ಳಿ, ಫೆಬ್ರವರಿಗೆ ಎಕ್ಸಾಮ್ ಬಂದ್ಬಿಡುತ್ತೆ. ಆ 2 ತಿಂಗಳಲ್ಲಿ ನೀವು ಓದಕ್ಕಾಗಲ್ಲ. ದಯವಿಟ್ಟು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಕರ್ನಾಟಕದಲ್ಲಿ ಇದು ಗೋಲ್ಡನ್ ಆಪರ್ಚುನಿಟಿ. 56,000 ಪೋಸ್ಟ್ ಕಾಲ್ ಆಗೋದು. KAS ಆಗಿಲ್ವಾ, ಆ 1 ತಿಂಗಳಲ್ಲಿ ಯಾವುದೋ ಒಂದು PSA ಇರುತ್ತೆ, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಇರುತ್ತೆ, ಹಂಗೆ FDA ಇರುತ್ತೆ, ಹಂಗೆ SDA ಇರುತ್ತೆ. ನೀವು ಅಕಸ್ಮಾತ್ ಎಲ್ಲ ಬರೆದು ಯಾವುದೋ ಒಂದ್ರಲ್ಲಿ ಗ್ಯಾರಂಟಿ ಕ್ಲಿಕ್ ಆಗ್ತದೆ. ನೀವೇನಾದ್ರೂ ಎಕ್ಸಾಮ್ ಕಾಲವರೆಗೂ ಸುಮ್ಮನೆ ಇದ್ರೆ ನಿಜವಾಗ್ಲೂ ಕ್ಲಿಕ್ ಆಗಲ್ಲ. ಮತ್ತೆ ಎಷ್ಟು ವರ್ಷ ಹಿಡಿಯುತ್ತೋ ಕಾಲ್ಫರ್ ಆಗೋದು, ಮತ್ತೆ ಸರ್ಕಾರಿ ಕೆಲಸ ಕನಸಾಗಿ ಹೊರಡ್ಬಿಡುತ್ತೆ. ಸೊ ನಾನು ರಿಕ್ವೆಸ್ಟ್ ಮಾಡೋದು, ಎವ್ರಿ ಸಂಡೇ ಕ್ಲಾಸಸ್ ನಡೆಯುತ್ತೆ. ಬೆಳಗ್ಗೆ 9ರಿಂದ ಸಂಜೆ 5 ಟಾಪ್ ಟೀಚರ್ಸ್ನ ಕಲಿಸ್ತೀನಿ. ಕರ್ನಾಟಕದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಟೀಚರ್ಸು ನಿಮಗೆ ಬಂದು ಪಾಠ ಮಾಡ್ತಾರೆ. ವಾರಕ್ಕೊಂದಿನ ನಿಮ್ದಲ್ಲ ಅನ್ಕೊಂಡು ಶ್ರದ್ಧೆಯಿಂದ ನೋಟ್ಸ್ ಮಾಡಿ. ನಾನು ಮತ್ತೆ ಎಲ್ಲ ಗ್ರಾಮೀಣ ಭಾಗದ ಮಕ್ಕಳಿಗೆ ಹೇಳ್ತೀನಿ, ನೀವು ನೋಟ್ಸ್ ಮಾಡಲಿಲ್ವಾ ಗ್ಯಾರಂಟಿ ಸೆಲೆಕ್ಟ್ ಆಗಲ್ಲ. ಎಕ್ಸೆಪ್ಟ್ ಯಾರೋ ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್. ಈಗ ನನ್ನ ಪತ್ರಿಕೆ ಓದಿದ್ರೆ ನಾನು ನೋಟ್ಸ್ ಮಾಡ್ಕೊತೀನಿ. ಜನ ನೋಡಿದ್ರೆ ಡೈಲಾಗ್ ಅಂತಾರೆ. ಅದು ಡೈಲಾಗ್ ಅಲ್ಲಮ್ಮ, ಸರಸ್ವತಿ ಎಫರ್ಟ್. ನನ್ನಷ್ಟು ನಿರರ್ಗಳವಾಗಿ ಯಾಕೆ ಎಲ್ಲರೂ ಮಾತಾಡಲ್ಲ? ಬಿಕಾಸ್ ನಾನು ನ್ಯೂಸ್ ಪೇಪರ್ನ ನೋಟ್ಸ್ ಮಾಡ್ಕೊಂಡು ಹೋಗ್ತೀನಿ. ನೀವು ಪ್ರಿಪೇರ್ ಆಗಿದ್ರೆ ಆವಾಗ ನೀವು ನಿರಂತರವಾಗಿ ಮಾತಾಡ್ತೀರಿ. ಸೊ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಇವತ್ತು ನೋಡಿ, ಈಗ ಏನ್ಷಿಯಂಟ್ ಹಿಸ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಆ ನಾಗರಿಕತೆ ಬಗ್ಗೆ ಇವತ್ತು ಪಾಠ ಕೇಳಿ. ನೆಕ್ಸ್ಟ್ ಸಂಡೇ ಬೆಳಗ್ಗೆ ಬಂದು ಫಸ್ಟ್ ಈ ವಾರ ಏನಾಗಿದೆಯೋ ಅದ್ರ ಮೇಲೆ ಒಂದು ಟೆಸ್ಟ್ ಬರೀರಿ, ಟಿಫನ್ ಮಾಡಿ, ಪಾಠ ಕೇಳಿ, ಊಟ ಮಾಡಿ, ಸಂಜೆವರೆಗೂ ಕ್ಲಾಸ್ ಕೇಳಿ. ಇನ್ನು ನಮ್ಗೆ 10 ತಿಂಗಳ ಟೈಮ್ ಸಿಗುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಎವ್ರಿ ಮಂತ್ ನಾವು ಕಾಲ್ಫರ್ ಮಾಡ್ತೀವಿ. ಮತ್ತೆ KPSC ನಾವು ಎವ್ರಿ ಇಯರ್ ಕರಿಬೇಕು ಅಂತಿದ್ದೀವಿ. ನಾನು ಸರ್ಕಾರದ ಭಾಗವಾಗಿರೋದ್ರಿಂದ ಎವ್ರಿ ಇಯರ್ ಕ್ಯಾಲೆಂಡರ್. ಅಕಸ್ಮಾತ್ ಫಸ್ಟ್ ಅಟೆಂಪ್ಟ್ ಆಗಿಲ್ವಾ, ನೆಕ್ಸ್ಟ್ 8 ಮಂತ್ಸ್ ಇನ್ನೊಂದ್ಸಲ ಬಂದ್ಬಿಡುತ್ತೆ. ಮತ್ತೆ ಟೈಮ್ ಇರಲ್ಲ. ಶ್ರದ್ಧೆಯಿಂದ ನೆಕ್ಸ್ಟ್ 1 ಇಯರ್ ಪ್ರಿಪೇರ್ ಆಗಿ. ನೀವು ಯಾರು ಪ್ರಿಲಿಮ್ಸ್ ಪಾಸ್ ಆಗ್ತಿರೋ ಅಷ್ಟು ಜನಕ್ಕೆ ನಾನು ಬೆಂಗಳೂರು ಕರ್ಕೊಂಡು ಹೋಗಿ ನಿಮ್ಗೆ ಅಕಾಮಿಡೇಷನ್, ಊಟ ಕೊಟ್ಟು ಟಾಪ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ನಿಮ್ಗೆ ಕೋಚಿಂಗ್ ಕೊಡಿಸೋ ಜವಾಬ್ದಾರಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಈ ಕ್ರೌಡ್ ಇಂದ ಒಂದು 20-25 ಜನ ACಗಳು, DYSPಗಳು, ತಹಸೀಲ್ದಾರ್ಗಳು ಬಂದ್ರೆ ಬೆಳಗುತ್ತಮ್ಮ ತಾಲೂಕು. ನೀವು ತಮಾಷೆ ಅನ್ಕೊಂತ ಇಲ್ಲ. ಒಂದು ತಹಸೀಲ್ದಾರ್ಗಿರೋ ಸುಪ್ರೀಂ ಪವರ್ ನಿಮ್ಗೆ ಗೊತ್ತಾಗ್ತಿಲ್ಲ, ಒಂದು DYSPಗಿರೋ ಸುಪ್ರೀಂ ಪವರ್ ನಿಮ್ಗೆ ಗೊತ್ತಾಗ್ತಿಲ್ಲ. ಈಗ ಬಹಳಷ್ಟು ಜನ, ಈಗ ನಾನು MLA ಆಗಿದ್ದೀನಿ, ನಾನೊಂದು 600 ಜನಕ್ಕೆ ಬೋರ್ವೆಲ್ ಹಾಕೊಟ್ಟಿದ್ದೀನಮ್ಮ. ಅಮ್ಮ ನಾನು ಯಾರು ಅನ್ಕೊಂಡ್ರೆ ಅವ್ರು ಬೋರ್ವೆಲ್ ಹಾಕೊಡ್ಬೋದು, ಅಷ್ಟು ಶಕ್ತಿ ನನಗೆ ಪವರ್ ಇದೆ. ಈಸ್ ಅ ಪವರ್ ಅಲ್ಲಿ ಮತ್ತೆ ತಹಸೀಲ್ದಾರ್ ನೋಡಿ, ನಿಮ್ಮೂರಲ್ಲಿ ಏನಾದರೂ ಸಮಸ್ಯೆ ಆಗಿ ತಹಸೀಲ್ದಾರ್ ಆರ್ಡರ್ ಮಾಡೋದು, AC ಆರ್ಡರ್ ಮಾಡೋದು. ಸೊ ಆ ಸುಪ್ರೀಂ ಪವರ್ ಮಿಸ್ ಆಗ್ಬಿಡಿ. ಮತ್ತೆ ಆ ವ್ಯಕ್ತಿಯಿಂದ ಆಚೆ ಬನ್ನಿ. ಈಗ ಸರ್ ಅದೇ ಹೇಳೋದು, 35-40 ಪಾಸ್ ಆಗಿದ್ದೀರಾ ಸಾಕು. ಇನ್ನೊಂದು ವರ್ಷ ಶ್ರದ್ಧೆ ಇತ್ತು. ದಿನಕ್ಕೆ 4 ತಾಸು ಟೈಮ್ ಟೇಬಲ್ ಇಟ್ಕೊಂಡು ಪ್ರಿಪೇರ್ ಆಗಿ. ಪದೇ ಡಿಸ್ಟರ್ಬೆನ್ಸ್ ಬೇಡ. ಒಂದು 10 ನಿಮಿಷ ಯಾರು ಅಲೋ ಮಾಡಬೇಡಿ. ಬನ್ನಿ ಅಲ್ಲಿ ಆಚೆ ಮುಗಿಯೋರ್ಗು ಯಾರು ಅಲೋ ಮಾಡಬೇಡಿ.